ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಎರಡನೇ ಅಲೆ ಕೊರೋನಾ ಅಬ್ಬರ ಮುಗಿತಿದ್ದಂತೆ ಮೂರನೇ ಅಲೆ ಆತಂಕ ಶುರುವಾಗಿದೆ. ಅದರಲ್ಲೂ ಮೂರನೇ ಅಲೆಯಲ್ಲಿ ಮಕ್ಕಳನ್ನ ಕಾಪಾಡೋದು ಹೇಗೆ, ಮಕ್ಕಳಿಗೆ ಚಿಕಿತ್ಸೆ ಕೊಡುವ ವಿಧಾನ ಹೇಗಿರಬೇಕು ಅನ್ನೋದೇ ಪೋಷಕರ ಟೆನ್ಷನ್ ಹೆಚ್ಚಿಸಿದೆ. ಮಗದೊಂದು ಕಡೆ ಸೆಪ್ಟೆಂಬರ್ ಒಳಗೆ 70 ಕೋಟಿ ಜನರಿಗೆ ಲಸಿಕೆ ಸಿಗದಿದ್ರೆ ಸಾಲು ಸಾಲು ಸಂಕಷ್ಟ ಪಕ್ಕಾ ಅಂತ ಎಚ್ಚರಿಕೆ ನೀಡಲಾಗಿದೆ. 70 ಕೋಟಿ ಜನ, 113 ಕೋಟಿ ವ್ಯಾಕ್ಸಿನ್ ಟಾರ್ಗೆಟ್, ದಿನ ಇಡೀ ಕೊಡ್ತಾರಾ ಲಸಿಕೆ? ಮೂರನೇ ಅಲೆ ಮತ್ತು ವ್ಯಾಕ್ಸಿನ್ ಟಾರ್ಗೆಟ್ನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊರೋನಾ ಎರಡನೇ ಅಲೆ ಅಂತಿಮವಾಗ್ತಿದೆ. ಲಾಕ್ ಆದ ರಾಜ್ಯ ಹಂತ ಹಂತವಾಗಿ ಅನ್ಲಾಕ್ ಆಗ್ತಿದೆ. ಈ ಕಡೆ ದೇಶದ ಮುಕ್ಕಾಲು ಭಾಗ ರಾಜ್ಯಗಳಲ್ಲೂ ಅನ್ಲಾಕ್ ಆರಂಭವಾಗಿದೆ. ರಣಾರ್ಭಟಗೈದು ಸಾಕಷ್ಟು ಕಷ್ಟ ನಷ್ಟಗಳಿಗೆ ಕಾರಣವಾದ ಎರಡನೇ ಅಲೆ ಅಂತೂ ಇಂತೂ ಕೊನೆಯಾಯಿತು ಅಂತ ನಿಟ್ಟುಸಿರು ಬಿಡೋವಷ್ಟರಲ್ಲಿ ಮೂರನೇ ಅಲೆ ಆತಂಕ ಇಡೀ ದೇಶವನ್ನ ಆವರಿಸಿಕೊಳ್ತಿದೆ. ಎರಡನೇ ಅಲೆ ಬಂದ ಮೇಲೆ ಮೂರನೇ ಅಲೆ ಬಂದೇ ಬರುತ್ತೆ. ಮೂರನೇ ಅಲೆ ಎರಡನೇ ಅಲೆಯಷ್ಟೇ ಡೇಂಜರ್ ಅಂತ ತಜ್ಞರು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಾಗಿದೆ. ಇದ್ರ ಜೊತೆಗೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ತಗುಲುವ ಸಾಧ್ಯತೆ ಇರಬಹುದು ಎಂಬ ಮಾಹಿತಿ ಪೋಷಕರನ್ನ ಹೆಚ್ಚು ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ. ಮಕ್ಕಳ ರಕ್ಷಣೆಗಾಗಿ ಈಗ ರಾಜ್ಯ ಕೇಂದ್ರ ಸರ್ಕಾರಗಳು ತಲೆಕೆಡಿಸಿಕೊಂಡಿದ್ದು ಸಮರೋಪಾದಿಯಲ್ಲಿ ಮೂರನೇ ಅಲೆ ಎದುರಿಸಲು ಸಜ್ಜಾಗ್ತಿದೆ. ಮೂರನೇ ಅಲೆಗೂ ಮೊದಲು ಮ್ಯಾಕ್ಸಿಮಮ್ ಜನರಿಗೆ ವ್ಯಾಕ್ಸಿನ್ ಕೊಟ್ಟಾಗಬೇಕು ಅನ್ನೋ ಟಾರ್ಗೆಟ್ ಒಂದು ಕಡೆ, ಈ ಅಲೆ ಅಪ್ಪಳಿಸೋದಕ್ಕೂ ಮೊದಲು ಆರೋಗ್ಯ ವ್ಯವಸ್ಥೆಯೂ ಸರ್ವಸನ್ನದ್ಧವಾಗಿರಬೇಕು ಎಂಬ ಟಾರ್ಗೆಟ್ ಮತ್ತೊಂದು ಕಡೆ. ಹೌದು, ಎರಡೆರಡು ಟಾರ್ಗೆಟ್ ಬೆನ್ನತ್ತಿ ಈಗ ಸರ್ಕಾರ ಓಡಬೇಕಾಗಿದೆ. ಮೂರನೇ ಅಲೆಗೂ ಮೊದಲು 18 ವರ್ಷದೊಳಗಿನ ಅತಿ ಹೆಚ್ಚು ಮಂದಿಗೆ ಕೊರೋನಾ ಲಸಿಕೆಯ ಎರಡನೇ ಡೋಸ್ ಸಿಕ್ಕಿದ್ರೆ ಎರಡನೇ ಅಲೆಯಷ್ಟು ತೀವ್ರವಾಗಲ್ಲ, ಎರಡನೇ ಅಲೆಯಷ್ಟು ಸಾವು ಸಂಭವಿಸಲ್ಲ ಅನ್ನೋ ಒಂದು ಲೆಕ್ಕಾಚಾರವಿದೆ. ವಯಸ್ಕರನ್ನ ಹೀಗೆ ಲಸಿಕೆ ಕೊಟ್ಟು ಪಾರು ಮಾಡೋದು, ಮಕ್ಕಳಿಗೆ ಸೂಕ್ತ ಆರೋಗ್ಯ ವ್ಯವಸ್ಥೆ ಕಲ್ಪಿಸಿ ಕೊರೋನಾದಿಂದ ಬಚಾವ್ ಮಾಡಲು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಹೀಗೆ ಮೂರನೇ ಅಲೆಗೂ ಮುಂಚಿನ ವ್ಯಾಕ್ಸಿನ್ ವ್ಯೂಹ ಮತ್ತು ಮಕ್ಕಳ ರಕ್ಷಣೆಯ ಕುರಿತಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮೂರನೇ ಅಲೆಯಿಂದ ಮಕ್ಕಳನ್ನ ಕಾಪಾಡೋದು ಹೇಗೆ? ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಏನಿದೆ? ಕೊರೋನಾ ಮೂರನೇ ಅಲೆ ಮಕ್ಕಳಿಗೆ ಡೇಂಜರ್ ಅನ್ನೋದಕ್ಕೆ ಯಾವ ಸಾಕ್ಷ್ಯಾಧಾರಗಳೂ ಇಲ್ಲ. 18 ವರ್ಷ ಮೇಲ್ಪಟ್ಟವರಿಗೆಲ್ಲ ಲಸಿಕೆ ಅಭಿಯಾನ ಸದ್ಯದಲ್ಲೇ ಶುರುವಾಗುವ ಹಿನ್ನೆಲೆಯಲ್ಲಿ ಮಕ್ಕಳು ಟಾರ್ಗೆಟ್ ಆಗಬಹುದು ಎಂಬ ಆತಂಕ ಕಾಡ್ತಿದೆ. ಯಾಕಂದ್ರೆ 18 ವರ್ಷದೊಳಗಿನ ಬಹುತೇಕರು ಮೂರನೇ ಅಲೆ ಟೈಮ್ಗೆ ಲಸಿಕೆ ಹಾಕಿಸ್ಕೊಂಡು ಸುರಕ್ಷಿತವಾಗಿರ್ತಾರೆ. ಲಸಿಕೆ ಹಾಕಿಸ್ಕೊಂಡ್ರೆ ಸೋಂಕು ತಗುಲುವ ಮತ್ತು ಸೋಂಕು ಗಂಭೀರವಾಗುವ ಸಾಧ್ಯತೆ ತೀರಾ ಕಡಿಮೆ. ಹೀಗಾಗಿ ಅಕ್ಟೋಬರ್ ನವೆಂಬರ್ ಟೈಮ್ಗೆ ದುರ್ಬಲ ವರ್ಗ ಅಂದ್ರೆ ಅದು ಮಕ್ಕಳು. ಯಾಕಂದ್ರೆ ನಮ್ಮ ದೇಶದ ಮಕ್ಕಳಿಗೆ ಇನ್ನೂ ಲಸಿಕೆ ಸಿಕ್ಕಿಲ್ಲ. ಮತ್ತೊಂದು ಕಡೆ ಈ ಟೈಮ್ಗೆ ಶಾಲೆಗಳು ಆರಂಭವಾಗುವುದರಿಂದ ಮಕ್ಕಳೇ ಹೆಚ್ಚು ಕೊರೋನಾಗೆ ತುತ್ತಾಗಬಹುದು ಎಂಬ ಆತಂಕವಿದೆ. ಎಲ್ಲ ಕಾರಣಗಳಿಂದ ಮೂರನೇ ಅಲೆ ಮಕ್ಕಳಿಗೆ ಡೇಂಜರ್ ಅಂತ ವಿಮರ್ಶೆ ಮಾಡಲಾಗ್ತಿದೆ. ಹಾಗಂತ ಮಕ್ಕಳಿಗೆ ಅಪಾಯವಿಲ್ಲ ಎಂದು ಕೈಕಟ್ಟಿ ಕೂರುವಂತೆಯೂ ಇಲ್ಲ. ಯಾಕಂದ್ರೆ ಅಪಾಯ ಬಂದ ಮೇಲೆ ಅಪಾಯವನ್ನ ಎದುರಿಸಲು ಹೋರಾಟ ನಡೆಸಿದ್ರೆ ಎರಡನೇ ಅಲೆಯಲ್ಲಿ ಆದ ಎಡವಟ್ಟು ಮತ್ತೆ ರಿಪೀಟ್ ಆಗಬಹುದು. ಹಾಗಾಗಿ ಈಗಿನಿಂದಲೇ ಸಂಭಾವ್ಯ ಆಪತ್ತನ್ನು ಎದುರಿಸಲು ಸಜ್ಜಾಗುವುದು ಅಗತ್ಯ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಲೇ ಮಕ್ಕಳ ಚಿಕಿತ್ಸೆಗೆ ಮಾರ್ಗಸೂಚಿಯನ್ನ ಬಿಡುಗಡೆಗೊಳಿಸಿದೆ. ಮಕ್ಕಳಿಗೆ ಲಕ್ಷಣರಹಿತ ಸೋಂಕಿದ್ದಾಗ, ಸ್ವಲ್ಪ ಗಂಭೀರ, ತೀರಾ ಗಂಭೀರ ಪರಿಸ್ಥಿತಿ ಇದ್ದಾಗ ಹೇಗೆ ಚಿಕಿತ್ಸೆ ಕೊಡಬೇಕು ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಈ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನಿಮ್ಮ ಮಕ್ಕಳಿಗೆ ಕೊರೋನಾ ಸೋಂಕು ದೃಢಪಟ್ಟು ಯಾವುದೇ ಸೋಂಕಿನ ಲಕ್ಷಣ ಇಲ್ಲದಿದ್ದಾಗ ಅಥವಾ ಮೈಲ್ಡ್ ಅಂದ್ರೆ ಸ್ವಲ್ಪ ಲಕ್ಷಣವಿದ್ದಾಗ ಉಪಚರಿಸೋದು ಹೇಗೆ ಅನ್ನೋ ಚಿಂತೆ ನಿಮಗೆ ಕಾಡ್ತಿದ್ರೆ ಅದಕ್ಕೆ ಉತ್ತರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಮಾರ್ಗಸೂಚಿಯಲ್ಲಿದೆ. ಮಕ್ಕಳಿಗೆ ಸೋಂಕು ದೃಢಪಟ್ಟ ಕೂಡಲೇ ಪೋಷಕರು ನಿಗಾ ವಹಿಸಬೇಕು. ಮಕ್ಕಳು ಕೋವಿಡ್ ಮಾರ್ಗದರ್ಶಿ ನಿಯಮವನ್ನ ಪಾಲಿಸಬೇಕು. ಸೋಂಕಿತ ಮಕ್ಕಳಲ್ಲಿ ಸಕಾರಾತ್ಮಕ ಭಾವನೆಯನ್ನ ಬೆಳೆಸಬೇಕು. ಜ್ವರವಿದ್ರೆ 4 ರಿಂದ 6 ಗಂಟೆಗೊಮ್ಮೆ 10 ರಿಂದ 15 mg ಪ್ಯಾರಾಸಿಟಮಲ್ ಮಾತ್ರೆ ನೀಡಬೇಕು. ಹಿರಿಯ ಮಕ್ಕಳಿಗೆ ಗಂಟಲು ನೋವಿದ್ರೆ ಉಪ್ಪು ನೀರಿನ ಗಾರ್ಗಲ್ ಮಾಡಿಸಬೇಕು. ಕೊರೋನಾ ಲಕ್ಷಣ ತೀವ್ರವಾದ್ರೆ ವೈದ್ಯರನ್ನ ಕೂಡಲೇ ಸಂಪರ್ಕಿಸಬೇಕು. ಇದು ಮಕ್ಕಳಿಗೆ ಸೋಂಕಿನ ಸೌಮ್ಯ ಲಕ್ಷಣ ಕಂಡು ಬಂದಾಗ ಪೋಷಕರು ಮಾಡಬೇಕಾದ ಕೆಲಸ. ಆದ್ರೆ ಪಾಸಿಟಿವ್ ಬಂದ ತಕ್ಷಣ ವೈದ್ಯರನ್ನ ಕಡ್ಡಾಯವಾಗಿ ಸಂಪರ್ಕಿಸಲೇಬೇಕು. ವೈದ್ಯರ ಸಲಹೆ ಸೂಚನೆಯನ್ನ ಪಡೆದುಕೊಳ್ಳಲೇಬೇಕು. ಆ ಬಳಿಕ ವೈದ್ಯರ ಸೂಚನೆಯಂತೆ ಸೌಮ್ಯ ಲಕ್ಷಣವಿದ್ರೆ ಮನೆಯಲ್ಲೇ ಈ ರೀತಿ ಆರೈಕೆ ಮಾಡಬಹುದು.
ಇನ್ನು ಸ್ವಲ್ಪ ಗಂಭೀರ ಅಥವಾ ತೀರಾ ಗಂಭೀರ ಸೋಂಕಿನ ಲಕ್ಷಣ ಇದ್ದಾಗ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ವೈದ್ಯರು ಯಾವ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಚಿಕಿತ್ಸೆ ನೀಡಲು ಹೇಗೆ ಸಜ್ಜಾಗಬೇಕು ಎಂಬುದರ ಕುರಿತಾಗಿಯೂ ಕೇಂದ್ರ ಮಾರ್ಗಸೂಚಿಯಲ್ಲಿ ಮಾಹಿತಿ ಇದೆ. ಮಕ್ಕಳಿಗೆ ಸೋಂಕಿನ ಗಂಭೀರ ಲಕ್ಷಣ ಇದ್ದಾಗ ತಕ್ಷಣವೇ ಆಕ್ಸಿಜನ್ ಥೆರಪಿ ಆರಂಭಿಸಬೇಕು. ಬ್ಯಾಕ್ಟೀರಿಯಾ ಸೋಂಕು ದೃಢಪಟ್ಟರೆ ಆಂಟಿ ಮೈಕ್ರೋಬಿಯಲ್ ನೀಡಬೇಕು. ಅಂಗಾಂಗ ವೈಫಲ್ಯವಾದರೆ ಬದಲಿ ಅಂಗಾಂಗ ವ್ಯವಸ್ಥೆಗೆ ಸಿದ್ಧವಾಗಿರಬೇಕು. 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 6 ನಿಮಿಷಗಳ ವಾಕ್ ಟೆಸ್ಟ್ ಮಾಡಿಸಬೇಕು. ಹೀಗೆ ಚಿಕಿತ್ಸೆ ಮುಂದುವರಿಸಬೇಕಾಗುತ್ತದೆ. ಇನ್ನು ಸೋಂಕಿನ ಮಧ್ಯಮ ಲಕ್ಷಣ ಇದ್ದ ಮಕ್ಕಳಿಗೆ ಸ್ಟೆರಾಯ್ಡ್, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಔಷಧಗಳನ್ನು ನೀಡಬಾರದು. ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ಈ ಔಷಧವನ್ನ ವೈದ್ಯರ ಕಟ್ಟುನಿಟ್ಟಿನ ನಿಗಾದಲ್ಲಿ ಮಾತ್ರವೇ ಬಳಸಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಇನ್ನು ತೀರಾ ಅಗತ್ಯವಿದ್ರೆ ಮಾತ್ರ ಹೈ ರೆಸಲ್ಯೂಷನ್ ಸಿಟಿ ಸ್ಕ್ಯಾನ್ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತಾನೂ ಸೂಚನೆ ನೀಡಲಾಗಿದೆ. ಇನ್ನು ಮಕ್ಕಳಿಗೆ ರೆಮ್ಡೆಸಿವಿರ್ ಚುಚ್ಚುಮದ್ದನ್ನ ನೀಡಲೇಬಾರದು ಅಂತ ಕೇಂದ್ರ ಸೂಚನೆ ನೀಡಿದೆ. ಯಾಕಂದ್ರೆ ಮಕ್ಕಳಿಗೆ ರೆಮ್ಡೆಸಿವಿರ್ ಔಷಧ ಬಳಕೆ ಮಾಡಿದ್ರೆ ಉಂಟಾಗುವ ಪರಿಣಾಮಗಳೇನು ಎಂಬ ಮಾಹಿತಿ ಇಲ್ಲ. ವೈಜ್ಞಾನಿಕವಾಗಿ ಮಕ್ಕಳಿಗೆ ರೆಮ್ಡೆಸಿವಿರ್ ಸುರಕ್ಷತೆಗೆ ಖಾತರಿಯೂ ಇಲ್ಲ. ಹಾಗಾಗಿ ಮಕ್ಕಳಿಗೆ ರೆಮ್ಡೆಸಿವಿರ್ ಚುಚ್ಚುಮದ್ದು ಬಳಕೆಯನ್ನ ಮಾರ್ಗದರ್ಶಿಯಲ್ಲಿ ಸೂಚಿಸಿಲ್ಲ. 5 ವರ್ಷದೊಳಗಿನ ಮಕ್ಕಳು ಮಾಸ್ಕ್ ಧರಿಸೋದು ಬೇಡ. 6 ರಿಂದ 11 ವರ್ಷದ ಮಕ್ಕಳು ಮಾಸ್ಕ್ ಧರಿಸಬಹುದು. ಆದರೆ 12 ವರ್ಷ ಮೇಲ್ಪಟ್ಟ ಮಕ್ಕಳು ಮಾತ್ರ ವಯಸ್ಕರು ಧರಿಸುವ ರೀತಿಯಲ್ಲೇ ಕಟ್ಟುನಿಟ್ಟಾಗಿ ಮಾಸ್ಕ್ ಧರಿಸಬೇಕು ಅಂತ ಕೇಂದ್ರ ಕಟ್ಟಪ್ಪಣೆ ಮಾಡಿದೆ. ಹೀಗೆ ಕೊರೋನಾ ಸೋಂಕಿತ ಮಕ್ಕಳ ಆರೈಕೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಸೇವಾ ಪ್ರಧಾನ ನಿರ್ದೇಶನಾಲಯ ಮಾರ್ಗದರ್ಶಿ ಸೂತ್ರವನ್ನು ನೀಡಿದ್ದು, ಇದನ್ನ ಇಡೀ ದೇಶ ಪಾಲಿಸುವಂತೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಕೊರೋನಾ ಬಂದರೆ ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡಬಹುದು, ಈ ರೀತಿಯಾಗಿ ಚಿಕಿತ್ಸೆ ಕೊಡಬಹುದು. ಆದರೆ ಮಕ್ಕಳಿಗೆ ಸೋಂಕು ಬಾರದಂತೆ ತಡೆಗಟ್ಟುವುದು ಹೇಗೆ ಅನ್ನೋದು ಪೋಷಕರನ್ನ ಕಾಡುತ್ತಿರುವ ಸಹಜ ಪ್ರಶ್ನೆ. ಮಕ್ಕಳಿಗೆ ಸೋಂಕು ಹರಡದಂತೆ ತಡೆಯೋದರಲ್ಲಿ ಪೋಷಕರ ಪಾತ್ರವೇ ಅಂತಿಮ. ಪೋಷಕರೇ ತಮ್ಮ ಮಕ್ಕಳಿಗೆ ಕೊರೋನಾ ಮುನ್ನೆಚ್ಚರಿಕೆ ಪಾಲಿಸುವುದನ್ನ ಹೇಳಿಕೊಡಬೇಕು. ಹೊರಗೆ ಓಡಾಡುವ ಪೋಷಕರು ತಮಗೆ ಸೋಂಕು ಹರಡದಂತೆ ಎಲ್ಲ ರೀತಿಯಲ್ಲೂ ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಬಹುತೇಕ ಮಕ್ಕಳಿಗೆ ಸೋಂಕು ಪೋಷಕರಿಂದಲೇ ಹರಡುತ್ತಿದೆ. ಸಾಮಾನ್ಯವಾಗಿ 45 ವರ್ಷದೊಳಗಿನ ಪೋಷಕರೇ ಹೆಚ್ಚಾಗಿದ್ದಾರೆ. ಈ ವಯಸ್ಸಿನ ಪೋಷಕರಿಗೆ ಸಣ್ಣ ವಯಸ್ಸಿನ ಮಕ್ಕಳಿರ್ತಾರೆ. ದುಡಿಯಲು ಹೋಗುವ ಈ ಪೋಷಕರು ಸೋಂಕು ಅಂಟಿಸಿಕೊಂಡು ಮನೆಗೆ ಬಂದ್ರೆ ಮಕ್ಕಳಿಗೂ ಹರಡುತ್ತದೆ. ಹಾಗಾಗಿ ಪೋಷಕರು ಸ್ವತಃ ತಾವು ಎಚ್ಚರಿಕೆ ವಹಿಸೋದರ ಜೊತೆಗೆ ಮಕ್ಕಳಿಗೂ ಮುನ್ನೆಚ್ಚರಿಕೆ ಕ್ರಮವನ್ನು ಹೇಳಿಕೊಟ್ಟಾಗ ಸೋಂಕು ಮಕ್ಕಳಿಗೆ ಹರಡೋದನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು. ಕೊರೋನಾ 3ನೇ ಅಲೆಗೂ ಮುನ್ನ 18 ವರ್ಷ ಮೇಲ್ಪಟ್ಟ ಬಹುತೇಕರಿಗೆ ಕೊರೋನಾ ಲಸಿಕೆ ಸಿಗಬಹುದು. ಹಾಗಾಗಿ ಆತಂಕವಿಲ್ಲ. ಆದರೆ ಮಕ್ಕಳಿಗೆ ಯಾವಾಗ ಲಸಿಕೆ, ಭಾರತದಲ್ಲಿ ಮಕ್ಕಳಿಗೆ ಯಾವಾಗ ಸಿಗಬಹುದು ವ್ಯಾಕ್ಸಿನ್, ಈ ಪ್ರಶ್ನೆಯೂ ಹಲವರಲ್ಲಿದೆ. ದೇಶದಲ್ಲಿ ಈಗಾಗಲೇ 2 ರಿಂದ 18 ವರ್ಷದೊಳಗಿನ ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಪ್ರಯೋಗ ಆರಂಭವಾಗಿದೆ. ಕರ್ನಾಟಕ ಸೇರಿ ದೇಶದ ಹಲವೆಡೆ ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗ ಆರಂಭಿಸಲಾಗಿದೆ. 2 ರಿಂದ 3 ಕ್ಲಿನಿಕಲ್ ಟ್ರಯಲ್ ನಂತರ ಮಕ್ಕಳಲ್ಲಿ ಯಾವುದೇ ಅಡ್ಡ ಪರಿಣಾಮ ಕಂಡುಬಾರದೆ ಇದ್ದಾಗ ಕೋವ್ಯಾಕ್ಸಿನ್ ಮಕ್ಕಳಿಗೆ ನೀಡಲು ಅನುಮತಿ ಸಿಗುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕಾಯಲೇಬೇಕಾಗಿದೆ. ಅಲ್ಲಿವರೆಗೂ ಮಕ್ಕಳನ್ನ ಸೋಂಕಿನಿಂದ ರಕ್ಷಿಸಲು ಪೋಷಕರು ಹೆಚ್ಚಿನ ಕಾಳಜಿ ವಹಿಸಲೇಬೇಕಾಗಿದೆ. ಭಾರತದಲ್ಲಿ ಈಗಷ್ಟೇ ಮಕ್ಕಳ ಮೇಲೆ ಲಸಿಕೆ ಪ್ರಯೋಗ ಆರಂಭವಾಗಿದೆ. ಆದರೆ ಜಗತ್ತಿನ 18 ದೇಶಗಳಲ್ಲಿ ಈಗಾಗಲೇ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡುವ ಕಾರ್ಯಕ್ರಮ ಆರಂಭಿಸಲಾಗಿದೆ. ಹೌದು, 18 ದೇಶಗಳಲ್ಲಿ ಈಗಾಗಲೇ ಮಕ್ಕಳಿಗೆ ಲಸಿಕೆ ನೀಡಲಾಗ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಚೀನಾದಲ್ಲೂ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಲಸಿಕೆ ನೀಡುವ ಅಭಿಯಾನವೂ ಶುರುವಾಗಲಿದೆ. ಹಾಗಾದ್ರೆ ಯಾವ್ಯಾವ ದೇಶದಲ್ಲಿ ಮಕ್ಕಳಿಗೆ ಯಾವ್ಯಾವ ಲಸಿಕೆ ನೀಡಲಾಗ್ತಿದೆ, ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಇಟಲಿಯಲ್ಲಿ 12 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ, ಜರ್ಮನಿಯಲ್ಲಿ 12 ರಿಂದ 16 ವರ್ಷದ ಮಕ್ಕಳಿಗೆ, ಫ್ರಾನ್ಸ್ನಲ್ಲಿ 12 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ, ಲಿಥುವೇನಿಯಾ, ಎಸ್ಟೋನಿಯಾ, ರೊಮಾನಿಯಾ, ಆಸ್ಟ್ರಿಯಾದಲ್ಲಿ 12 ವರ್ಷ ಮೇಲ್ಪಟ್ಟು 15 ವರ್ಷದೊಳಗಿನ ಮಕ್ಕಳಿಗೆ, ಹಂಗೇರಿಯಲ್ಲಿ 16 ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ, ಬ್ರಿಟನ್ನಲ್ಲಿ 12 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ, ನಾರ್ವೆಯಲ್ಲಿ ಹೈ ರಿಸ್ಕ್ ಅಂದ್ರೆ ಕೆಲವೊಂದು ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ಮಾತ್ರ ಲಸಿಕೆ ನೀಡಲಾಗ್ತಿದೆ. ಇನ್ನು ಸ್ವಿಟ್ಜರ್ಲೆಂಡ್ನಲ್ಲಿ 12 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ, ಇಸ್ರೇಲ್ನಲ್ಲಿ 12 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ, ದುಬೈನಲ್ಲಿ 12 ರಿಂದ 15 ವರ್ಷದೊಳಗೆ, ಸಿಂಗಾಪುರ್, ಜಪಾನ್ನಲ್ಲಿ 12 ವರ್ಷ ಮೇಲ್ಪಟ್ಟ ಮಕ್ಕಳು, ಫಿಲಿಪೈನ್ಸ್ನಲ್ಲಿ 12 ರಿಂದ 15 ವರ್ಷದ ಒಳಗೆ, ಚಿಲಿಯಲ್ಲಿ 12 ರಿಂದ 16 ವರ್ಷದ ಒಳಗೆ, ಅಮೆರಿಕ, ಕೆನಡಾದಲ್ಲಿ 12 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡಲಾಗ್ತಿದೆ.
ಹೀಗೆ ಮಕ್ಕಳಿಗೆ ಲಸಿಕೆ ನೀಡಲಾಗ್ತಿರುವ ಎಲ್ಲಾ ದೇಶಗಳಲ್ಲೂ ಫೈಜರ್ ಲಸಿಕೆಯನ್ನೇ ಮಕ್ಕಳಿಗೆ ಕೊಡಲಾಗ್ತಿದೆ. ಫೈಜರ್ ಲಸಿಕೆ 16 ವರ್ಷ ಮೇಲ್ಪಟ್ಟವರಿಗೆ ಸುರಕ್ಷಿತ ಅನ್ನೋದು ಈ ಮೊದಲೇ ದೃಢವಾಗಿತ್ತು. ಈಗ 12 ರಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಹಲವು ದೇಶಗಳಲ್ಲಿ ಫೈಜರ್ ಲಸಿಕೆಯನ್ನು ನೀಡಲಾಗ್ತಿದೆ. ಅಂದುಕೊಂಡಂತೆ ಆದ್ರೆ ಭಾರತದಲ್ಲೂ ಈ ಮಂತ್ ಎಂಡ್ಗೆ 8 ಕೋಟಿ ಫೈಜರ್ ಲಸಿಕೆ ಸಿಗುವ ಸಾಧ್ಯತೆ ಇದೆ. ಹೀಗೆ ಭಾರತಕ್ಕೆ ಫೈಜರ್ ಲಸಿಕೆ ಸಿಕ್ಕರೆ ಅದನ್ನ ಮಕ್ಕಳಿಗೆ ಕೊಡ್ತಾರಾ ಅಥವಾ ವಯಸ್ಕರಿಗೆ ನೀಡ್ತಾರಾ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇನ್ನು ಜಗತ್ತಿನ ಬೇರೆ ಯಾವ ದೇಶದ ಲಸಿಕೆಯನ್ನು ಖರೀದಿಸದೆ ತನ್ನದೇ ದೇಶದಲ್ಲಿ ಕಂಡುಹಿಡಿದು ತನ್ನದೇ ದೇಶದಲ್ಲಿ ಉತ್ಪಾದನೆ ಆಗುತ್ತಿರುವ ಲಸಿಕೆಗಳನ್ನು ಮಾತ್ರ ಬಳಸುತ್ತಿರುವ ಚೀನಾ ಈಗ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಲಸಿಕೆ ಸಿದ್ಧಪಡಿಸಿದೆ. ಆ ಲಸಿಕೆಯನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಿಯೂ ಯಶಸ್ವಿಯಾಗಿದೆ. ಹೌದು, ಚೀನಾ ಕಂಡುಹಿಡಿದ ಸಿನೋವ್ಯಾಕ್ ಲಸಿಕೆಯನ್ನ 3 ವರ್ಷದ ಮೇಲ್ಪಟ್ಟ ಮಕ್ಕಳ ಮೇಲೆಯೂ ಪ್ರಯೋಗ ಮಾಡಲಾಗಿದ್ದು ಆ ಪ್ರಯೋಗ ಯಶಸ್ವಿಯಾಗಿದೆ. ಹೀಗಾಗಿ ಈ ಲಸಿಕೆಯನ್ನ ಮಕ್ಕಳಿಗೆ ನೀಡಲು ಸಿದ್ಧತೆ ಮಾಡಿಕೊಂಡಿದೆ ಚೀನಾ. ಜಗತ್ತಿನ ಹಲವಾರು ದೇಶಗಳು ಸಿನೋವ್ಯಾಕ್ ಲಸಿಕೆಯನ್ನ ಚೀನಾದಿಂದ ಆಮದು ಮಾಡಿಕೊಳ್ಳುತ್ತಿವೆ. ಹೀಗಾಗಿ ಚೀನಾದಲ್ಲಿ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಲಸಿಕೆ ನೀಡಲು ಆರಂಭಿಸಿದ ಬಳಿಕ ಸಿನೋವ್ಯಾಕ್ ಲಸಿಕೆ ಆಮದು ಮಾಡಿಕೊಳ್ಳುತ್ತಿರುವ ದೇಶಗಳು ತಮ್ಮ ದೇಶದಲ್ಲಿ ಮಕ್ಕಳಿಗೆ ಈ ಲಸಿಕೆ ನೀಡಲು ಆರಂಭಿಸಬಹುದು. ಸೆಪ್ಟೆಂಬರ್ ಒಳಗೆ ದೇಶದ 70 ಕೋಟಿ ಜನರಿಗೆ ಕೊರೋನಾ ಲಸಿಕೆ ಹಾಕಬೇಕು. ಹೀಗೆ 70 ಕೋಟಿ ಜನರಿಗೆ ಲಸಿಕೆ ಹಾಕಬೇಕಾದ್ರೆ 113 ಕೋಟಿ ಲಸಿಕೆ ಬೇಕಾಗುತ್ತೆ. ಸೆಪ್ಟೆಂಬರ್ ಒಳಗೆ 70 ಕೋಟಿ ಮಂದಿಗೆ ಲಸಿಕೆ ಹಾಕದಿದ್ರೆ ಏನಾಗಲಿದೆ? 9 ತಿಂಗಳ ವ್ಯಾಕ್ಸಿನ್ ಟಾರ್ಗೆಟ್ನ ಸೀಕ್ರೆಟ್ ಏನು ಹೇಳ್ತೀವಿ ಬ್ರೇಕ್ನ ನಂತರ. ಚಿಕನ್ 65 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪೂಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ ಸುಧಾರಾಣಿ. ಕೋವಿಡ್-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು.
ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವ್ರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್. ಈ ವರ್ಷದ 9ನೇ ತಿಂಗಳಿಗೂ ಮೊದಲೇ ದೇಶದ 70 ಕೋಟಿ ಜನರಿಗೆ ಲಸಿಕೆ ಕೊಡಬೇಕು. ಇಲ್ಲದಿದ್ರೆ ಸಾಲು ಸಾಲು ಸಂಕಷ್ಟ ಎದುರಾಗಬಹುದು ಅಂತ ಎಚ್ಚರಿಕೆ ನೀಡಲಾಗಿದೆ. ಹಾಗಾದ್ರೆ ಇನ್ನೂ 3 ತಿಂಗಳಲ್ಲಿ ಒಟ್ಟಾರೆ 70 ಕೋಟಿ ಜನರಿಗೆ ಲಸಿಕೆ ಸಿಗತ್ತಾ? ಲಸಿಕೆ ಸಿಗದಿದ್ರೆ ಏನಾಗುತ್ತೆ? ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಜೂನ್ 21ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ನೀಡಲಾಗುತ್ತದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಹೊಸ ಲಸಿಕೆ ಮಾರ್ಗದರ್ಶಿಯೂ ಬಿಡುಗಡೆಯಾಗಿದೆ. ರಾಜ್ಯ ಸರ್ಕಾರಗಳಿಗೆ ಲಸಿಕೆ ಖರೀದಿಗೆ ನೀಡಿದ ಅವಕಾಶವನ್ನು ರದ್ದುಗೊಳಿಸಲಾಗಿದೆ. 25% ಲಸಿಕೆಗಳು ಖಾಸಗಿಗೆ, ಇನ್ನುಳಿದ 75% ಲಸಿಕೆಯನ್ನ ಕೇಂದ್ರ ಸರ್ಕಾರ ಖರೀದಿಸಿ ರಾಜ್ಯ ಸರ್ಕಾರಕ್ಕೆ ಹಂಚಿಕೆ ಮಾಡಿದೆ. ಸದ್ಯ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆಯನ್ನ ಕೇಂದ್ರ ಸರ್ಕಾರ ಹಂಚಿಕೆ ಮಾಡುತ್ತಿದ್ರೆ, ರಷ್ಯಾದ ಸ್ಪುಟ್ನಿಕ್ ಲಸಿಕೆ ಕೆಲ ಖಾಸಗಿ ಆಸ್ಪತ್ರೆಗಳಲ್ಲೂ ನೀಡಲಾಗ್ತಿದೆ. ಹೀಗೆ 3 ಲಸಿಕೆ ಭಾರತದಲ್ಲಿ ಲಭ್ಯವಿದೆ. ಲಸಿಕೆ ಅಭಿಯಾನಕ್ಕೆ ವೇಗ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡುತ್ತಿರುವ ಬೆನ್ನಲ್ಲೇ ಸೆಪ್ಟೆಂಬರ್ ಒಳಗೆ ದೇಶದ 70 ಕೋಟಿ ಮಂದಿಗೆ ಲಸಿಕೆ ನೀಡಿದ್ರೆ ಮಾತ್ರ ದೇಶದ ಆರ್ಥಿಕ ಪ್ರಗತಿ ಏರುಮುಖದಲ್ಲಿ ಸಾಗಲಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಆರ್ಥಿಕ ವರದಿಯಲ್ಲಿ ಉಲ್ಲೇಖಿಸಿದೆ. ಹೀಗೆ 70 ಕೋಟಿ ಮಂದಿಗೆ ಲಸಿಕೆ ಹಾಕಬೇಕಾದ್ರೆ 113 ಕೋಟಿ ಡೋಸ್ ಲಸಿಕೆ ಅಗತ್ಯವಿದೆ. ಅಷ್ಟೊಂದು ಡೋಸ್ ಸಿಗುತ್ತಾ ಗೊತ್ತಿಲ್ಲ. ಇನ್ನೂ ಇಷ್ಟೊಂದು ಲಸಿಕೆ ಸಿಕ್ಕರೂ ಸೆಪ್ಟೆಂಬರ್ ಒಳಗೆ 70 ಕೋಟಿ ಮಂದಿಗೆ ಲಸಿಕೆ ನೀಡಲು ಪ್ರತಿದಿನ 93 ಲಕ್ಷ ಮಂದಿಗೆ ಲಸಿಕೆ ಹಾಕಬೇಕಾಗುತ್ತದೆ. ಆದರೆ ಭಾರತದಲ್ಲಿ ಇದುವರೆಗೆ ಹಾಕಲಾದ ದೈನಂದಿನ ಗರಿಷ್ಠ ಲಸಿಕೆ 42,65,000. ಹಾಗಿರುವಾಗ ಈ ಟಾರ್ಗೆಟ್ ರೀಚ್ ಆಗಲು ಸಾಧ್ಯವಾಗುತ್ತಾ ಅನ್ನೋದೇ ಈಗ ಎದ್ದಿರೋ ಪ್ರಶ್ನೆ. ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ 86.5 ಕೋಟಿ ಜನಸಂಖ್ಯೆ ಇದೆ. ಸದ್ಯ ಈಗ 24.6 ಕೋಟಿ ಜನರಿಗೆ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದೆ. 4.6 ಕೋಟಿ ಜನರಿಗೆ 2ನೇ ಡೋಸ್ ಕಂಪ್ಲೀಟ್ ಆಗಿದೆ. ಇನ್ನುಳಿದ 3 ತಿಂಗಳಲ್ಲಿ 50 ಕೋಟಿಗೂ ಹೆಚ್ಚು ಜನರಿಗೆ ಲಸಿಕೆ ನೀಡಲು ಸಾಧ್ಯವಾಗುತ್ತಾ? ಅಷ್ಟೊಂದು ಲಸಿಕೆ ಲಭ್ಯವಿರುತ್ತಾ? ಗೊತ್ತಿಲ್ಲ.
ಕೊರೋನಾ 3ನೇ ಅಲೆ ಅಕ್ಟೋಬರ್ ನವೆಂಬರ್ ಒಳಗೆ ಅಪ್ಪಳಿಸುವ ಸಾಧ್ಯತೆ ಇರೋದ್ರಿಂದ ಅದಕ್ಕೂ ಮೊದಲು ಮ್ಯಾಕ್ಸಿಮಮ್ ಜನರಿಗೆ ಲಸಿಕೆ ನೀಡುವುದು ಸರ್ಕಾರದ ಟಾರ್ಗೆಟ್. ಆದರೆ ಆ ಟಾರ್ಗೆಟ್ ರೀಚ್ ಆಗುವುದು ಸುಲಭವಿಲ್ಲ. ಇನ್ನೂ ಇದೀಗ ಕೇಂದ್ರ ಸರ್ಕಾರ 18 ವರ್ಷ ಮೇಲ್ಪಟ್ಟವರಿಗೆಲ್ಲ ಜೂನ್ 21ರಿಂದ ಲಸಿಕೆ ನೀಡುವ ಅಭಿಯಾನ ಆರಂಭಿಸುವುದಕ್ಕೂ ಕೆಲ ತಜ್ಞರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಆಕ್ಷೇಪಕ್ಕೆ ಕಾರಣವೂ ಇದೆ. ಈಗಷ್ಟೇ ಕೊರೋನಾ 2ನೇ ಅಲೆ ಕಡಿಮೆ ಆಗಿದೆ. ಹಾಗಿರುವಾಗ ವಯಸ್ಕರಿಗೆಲ್ಲ ಲಸಿಕೆ ಅಭಿಯಾನ ಆರಂಭಿಸಿದ್ರೆ ಜನ ಲಸಿಕಾ ಕೇಂದ್ರಕ್ಕೆ ದಂಡಿಯಾಗಿ ಬರ್ತಾರೆ, ಸಾಮಾಜಿಕ ಅಂತರ ಮರೀತಾರೆ. ಇದರಿಂದಾಗಿ ಸೋಂಕು ಮತ್ತೆ ವೇಗವಾಗಿ ಹರಡಬಹುದು. ಆ ಮೂಲಕ ಲಸಿಕಾ ಕೇಂದ್ರಗಳೇ ಸೋಂಕು ಹರಡುವ ತಾಣಗಳಾಗಬಹುದು. ಹಾಗಾಗಿ ಹಂತವಾಗಿ ಲಸಿಕೆ ನೀಡಲು ಕಾರ್ಯಕ್ರಮ ರೂಪಿಸಬೇಕು. ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ ಜನಸಂಖ್ಯೆ 86 ಕೋಟಿಗೂ ಹೆಚ್ಚಾಗಿರೋದ್ರಿಂದ ಇದ್ದಕ್ಕಿದ್ದಂತೆ ಅಷ್ಟೂ ಮಂದಿಗೆ ಲಸಿಕೆ ಅಭಿಯಾನ ನಡೆಸಿದ್ರೆ ಎಡವಟ್ಟಾಗಲಿದೆ, ಅಪಾಯವೂ ಹೆಚ್ಚಿದೆ ಅಂತ ತಜ್ಞರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕೊರೋನಾದಿಂದ ಬಚಾವಾಗಬೇಕಾದ್ರೆ ಅತಿ ಹೆಚ್ಚು ಮಂದಿಗೆ ಲಸಿಕೆ ಸಿಗಬೇಕು. ದೇಶದ 80% ಮಂದಿಗೆ ಪ್ರತಿಕಾಯ ಸೃಷ್ಟಿಯಾದರೆ ಮಾತ್ರ ಸಾಮೂಹಿಕ ರೋಗ ನಿರೋಧಕ ಶಕ್ತಿ ಅಂದ್ರೆ ಹರ್ಡ್ ಇಮ್ಯುನಿಟಿ ಉತ್ಪತ್ತಿಯಾಗುತ್ತದೆ. ಆಗ ಕೊರೋನಾ ಸೋಂಕು ಹರಡೋದು ನಿಯಂತ್ರಣಕ್ಕೆ ಬರಲಿದೆ. ಕೊರೋನಾ 3ನೇ ಅಲೆ ಭೀಕರತೆ ಎಷ್ಟರ ಮಟ್ಟಿಗೆ ಇರಬಹುದು ಎಂಬುದು ಕೂಡ ವ್ಯಾಕ್ಸಿನ್ ಅಭಿಯಾನದ ಮೇಲೆ ನಿಂತಿದೆ. ಯಾಕಂದ್ರೆ 3ನೇ ಅಲೆಗೂ ಮೊದಲು ಅತಿ ಹೆಚ್ಚು ಮಂದಿಗೆ ಲಸಿಕೆ ಸಿಕ್ಕಿದ್ರೆ ಆಗ 3ನೇ ಅಲೆಯ ತೀವ್ರತೆಯೂ ಕಡಿಮೆ ಆಗಬಹುದು, ಸಾವಿನ ಸಂಖ್ಯೆಯೂ ಕಡಿಮೆ ಆಗಬಹುದು. ಹೀಗಾಗಿ ಲಸಿಕೆ ಅಭಿಯಾನವನ್ನ ದಿನದ 24 ಗಂಟೆಯೂ ನಡೆಸಬೇಕು, ಯುದ್ಧೋಪಾದಿಯಲ್ಲಿ ನಡೆಸಬೇಕು. ಆಗ ಮಾತ್ರ ಕೊರೋನಾದಿಂದ ದೇಶವನ್ನ ಕಾಪಾಡಲು ಸಾಧ್ಯ ಅಂತಾರೆ ತಜ್ಞರು. ಇನ್ನು 2021ರ 9 ತಿಂಗಳಲ್ಲಿ ಗರಿಷ್ಠ ಮಂದಿಗೆ ಲಸಿಕೆ ನೀಡುವಲ್ಲಿ ಯಶಸ್ವಿಯಾದರೆ ಮುಂದಿನ ವರ್ಷ ಕೊರೋನಾ ಕಾಟದಿಂದ ಮುಕ್ತವಾಗಬಹುದು ಎಂಬ ಲೆಕ್ಕಾಚಾರವಿದೆ. ಕೊರೋನಾ 2ನೇ ಅಲೆ ಏನೋ ಕಡಿಮೆಯಾಗಿದೆ. ಹಾಗಂತ ಮೈ ಮರೆತ್ರೆ 3ನೇ ಅಲೆ ಅಪಾಯ ತಪ್ಪಿದ್ದಲ್ಲ. ಇನ್ನು 3ನೇ ಅಲೆಯಿಂದ ಬಚಾವಾಗೋದಕ್ಕೆ ಲಸಿಕೆ ತೆಗೆದುಕೊಳ್ಳೋದು ಕೂಡ ಅಷ್ಟೇ ಅಗತ್ಯ. ಹಾಗಾಗಿ ಲಸಿಕೆ ಸಿಕ್ಕಾಗ ತಪ್ಪದೆ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.